ಶ್ರೀಮತಿ ಲಕ್ಷ್ಮೀ ಪ್ರಿಯೆ. ಅದಕ್ಕೆ ಇದೇನಿದು ಇಷ್ಟೊತ್ತವ್ರು ಮಲಗಿದ್ದೀರಾ? ಸೂರ್ಯ ಮುಳುಗೋತ್ತಾಯ್ತು. ಪ್ರಿಯಾಂಕಾ ಅದಕ್ಕೆ ನೆಬರ್ಸು. ಇದೇನ್ ಲಕ್ಷ್ಮಿ ಇಷ್ಟೊತ್ತಲ್ಲಿ ಮಲಗಿದ್ಯಾ? ದೀಪ ಹಚ್ಚೋ ಟೈಮಲ್ಲಿ ಹೆಣ್ಮಕ್ಳು ಮನೇಲಿ ಮಲಗಬಾರ್ದು ಅಂತ ನೀನೇ ಹೇಳ್ತಿದ್ದೆ. ಈಗ ನೋಡಿದ್ರೆ ನೀನೇ ಮಲಗಿದ್ಯಾ? ಇದೇನ್ ವಿನೋದ್ ಮೈ ಮೇಲೆ ಪ್ರೆಗ್ನೆಂಟ್ ಹೇಳ್ದಂಗೆ ಮಲಗಿದಾಳೆ. ಲಕ್ಷ್ಮಿ 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 ಇದೇನ್ ವಿನೋದ್ ಕೈ ತಣ್ಣಗಾಗಿದೆ. ಕಾಲು ತಣ್ಣಗಾಗಿದೆ ವಿನೋದ್. ಅದಕ್ಕೆ 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 ಏನಾಯ್ತು? ಯಾಕೆ ಕೂಗಾಡ್ತಾ ಇದ್ದೀರಾ? ಅಮ್ಮ ಅದಕ್ಕೆ ಆಗಿಂದ ಏನೂ ಮಾತಾಡ್ತಿಲ್ಲಮ್ಮ. ಎಷ್ಟು ಎಪ್ಸಿದ್ರು ಅದಕ್ಕೆ ಹೇಳ್ತಿಲ್ಲಮ್ಮ. ಕೈ ಕಾಲೆಲ್ಲ ತುಂಬ ತಣ್ಣಗಾಗಿದೆ. ನನಗೆ ಯಾಕೋ ತುಂಬ ಭಯ ಆಗ್ತಿದೆ ಅಮ್ಮ. ಒಂದು ನಿಮಿಷ ಅತ್ತೆ. ಉಸಿರು ನಿಂತೋಗ್ಬಿಟ್ಟಿದೆ. ಸುಳ್ಳು ಹೇಳ್ತಿದ್ರೆ ನೀವು. ನಮ್ಮ ಅತ್ತೆಗೆ ಏನು ಆಗಲ್ಲ. ಅದಕ್ಕೆ ನಾನು ಯಾಕೆ ಸುಳ್ಳು ಹೇಳಿ? ನಿಮಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಅಂದರೆ ನೀವೇ ಒಂದ್ಸರಿ ಪರೀಕ್ಷೆ ಮಾಡಿ. ಹೌದು ವಿನೋದ್, ಲಕ್ಷ್ಮಿ ಪಲ್ಸ್ ನಿಂತೋಗಿರೋದು ನಿಜ. ಪ್ರಿಯಾ ಇನ್ನೊಂದ್ಸಲಿ ಸರಿಯಾಗಿ ನೋಡಿ ಹೇಳು ಪ್ರಿಯಾ. ಇಲ್ಲ ವಿನೋದ್, ಲಕ್ಷ್ಮಿ ನಮ್ಮನ್ನು ಬಿಟ್ಟು ಹೊರಟೋದ್ಲು. ಇಲ್ಲ ಇಲ್ಲ, ನಮ್ಮ ಅತ್ತೆಗೇನು ಆಗಿಲ್ಲ. ಅವ್ರಿಗೆ ಸುಸ್ತಾಗಿರ್ಬೇಕು, ಅದಕ್ಕೆ ಮಲಗಿರ್ತಾರೆ. ಅದಕ್ಕೆ ಅದಕ್ಕೆ ನಿಲ್ಸ ನಿನ್ ಗೋಳಾಟನ. ಅದಕ್ಕೇನು ಆಗಿಲ್ವಂತೆ. ನೋಡು, ಹುಟ್ಟು ಆಕಸ್ಮಿಕ, ಸಾವು ನಿಶ್ಚಯ. ಭೂಮಿ ಮೇಲೆ ಹುಟ್ಟಿರೋ ಪ್ರತಿಯೊಂದು ಮನುಷ್ಯನೂ ಸಾಯಲೇಬೇಕು. ಕೆಲವು 6ಕ್ಕೆ ಸಾಯ್ತಾರೆ, ಕೆಲವು 100ಕ್ಕೆ ಸಾಯ್ತಾರೆ ಅಷ್ಟೇ. ಆದ್ರೆ ಇವಳು ಸಾವು ಬಂದು ಸಾಯ್ಲಿಲ್ಲ. ಹೌದು, ಅವಳನ್ನ ಕೊಂದಿದ್ದು ನೀವಿಬ್ರೆ.
ಇಬ್ರು ಸೇರಿ ಅವಳ ತಲೆನ ಕೆಡಿಸಿ ಕೆಡಿಸಿ ಕೊಂದ್ಬಿಟ್ರಿ. ಸತ್ತಿರೋ ಮನುಷ್ಯನ ಆತ್ಮಕ್ಕೆ ಶಾಂತಿ ಸಿಕ್ಕಿದ್ರೆ ಆ ಆತ್ಮ ಪರಮಾತ್ಮನ ಹತ್ರ ಹೋಗಿ ಸೇರ್ಕೊಳತ್ತೆ. ಇಲ್ದಿದ್ರೆ ಅದೇ ಆತ್ಮ ಪ್ರೇತಾತ್ಮ ಆಗ್ಬಿಡತ್ತೆ. ಸತ್ತಿರೋ ನನ್ನ ಮಗನಿಗೆ ಕಾರ್ಯ ಮಾಡೋಣ ಅಂತ ನಾನು ಎಷ್ಟು ಬಡ್ಕೊಂಡೆ. ಯಾರಾದ್ರೂ ನನ್ನ ಮಾತು ಕೇಳಿದ್ರ? ಇವಳು ನನ್ನ ಗಂಡ ಬದುಕಿದ್ದಾನೆ ಅಂತ ಕುಣಿದಾಡ್ತಿದ್ಲು. ನೀವಿಬ್ರು ಅವಳಿಗೆ ಬುದ್ಧಿ ಹೇಳಿ ಈ ಕಾರ್ಯನ ಮಾಡಿಸಿದ್ಬಿಟ್ಟು ಅವಳು ಹೇಳಿದಕ್ಕೆ ನೀವು ತಾಳ ಹಾಕ್ತಿದ್ರಿ. ನನ್ನ ಮಗ ಒಳ್ಳೆಯವನು. ಅವನು ಹೋಗಿದ್ದ ಜಾಗಕ್ಕೆ ಇವಳು ನಾನು ಕರ್ಕೊಂಡ್ಬಿಟ್ಟ. ಇದೆಲ್ಲ ನೋಡೋದಕ್ಕೆ ನನಗೇನು ಕರ್ಮ. ನೋಡು, ಇವಳಿಗೆ ಸಂಬಂಧಪಟ್ಟವ್ರಿಗೆಲ್ಲ ಫೋನ್ ಮಾಡಿ ಇನ್ 1 ಅವರಲ್ಲಿ ಇವಳ ಬಾಡಿ ಇಲ್ಲಿಂದ ಡಿಸ್ಪೋಸ್ ಆಗಬೇಕು. ಇವಳಿಗೂ ಈ ಮನೆಗೂ ಇರೋ ಋಣ ಮುಗ್ದೋಯ್ತು. ನಡೀರೋ. ನಗು ಸರಸ್ವತಿ, ಚೆನ್ನಾಗಿ ನಗು. ಈ ಚೇರ್ ಮೇಲೆ ನೀನು ಕುತ್ಕೊಳ್ಳೋದು ಇದೇ ಕೊನೆ. ನಾಳೆ ಬೆಳಗ್ಗೆ ಸೂರ್ಯ ಹುಟ್ಟೋದ್ರಲ್ಲಿ ನಿನ್ನ ಕಂಬಿಗಳ ಹಿಂದೆ ಇರ್ತೀಯ. ಏನೇ ಹಾಗೆ ನಗ್ತಾ ಇದೆಯಾ? ಏನಿಲ್ಲ ಅತ್ತೆ, ಕಣ್ಮುಂದೆ ಕಾಣ್ತಾ ಇತ್ತಲ್ವಾ, ಅದಕ್ಕೆ ನಗು ಬಂತು. ಭವಿಷ್ಯನ ಏನೇ ಹಾಗಂದ್ರೆ? ಒಂದೊಂದ್ಸರಿ ನಾನು ನಿಮ್ಮ ಬಗ್ಗೆ ತಪ್ಪು ಲೆಕ್ಕಾಚಾರ ಹಾಕ್ಬಿಡ್ತೀನೇನೋ ಅಂತ ಅನ್ಸುತ್ತೆ. ಅಂದ್ಕೊಂಡಿದ್ದ ಕೆಲಸನ ಎಷ್ಟು ಸುಲಭವಾಗಿ ಮಾಡಿ ಮುಗಿಸ್ಬಿಟ್ರಿ. ನಿಮಗೆ ನೀವೇ ಸರಿಸಾಟಿ. ಹ್ಯಾಟ್ಸ್ ಆಫ್ ಅತ್ತೆ. ಅದಕ್ಕೆ ಸರಿಯಾಗಿ ಹೇಳಿದ್ರಿ ನೀವು. ಅಮ್ಮನೊಬ್ರು ಕೈಯಿಂದಾನೇ ಆಗಿದ್ರೆ ಆಗ್ತಿರ್ಲಿಲ್ಲ. ನಾನು ಹೆಲ್ಪ್ ಮಾಡಿದೀನಿ ಗೊತ್ತಾ? ಅಯ್ಯಯ್ಯೋ, ನಿನ್ನನ್ನು ಮರೆಯೋಕ್ಕಾಗತ್ತಾ? ಇಲ್ಲಿ ನೀನೇ ಇಂಪಾರ್ಟೆಂಟು. ಅದೇನು ಅಂತ ನಿಮ್ಗೆ ಈಗ ಗೊತ್ತಾಗಲ್ಲ, ಆಮೇಲೆ ಗೊತ್ತಾಗತ್ತೆ. ಮತ್ತೆ ನೀವು ನನ್ನ ಬಗ್ಗೆ ಏನೂ ಹೇಳಲೇ ಇಲ್ಲ ಅಲ್ವೇನೋ? ಸೂಪರ್ ವಿದ್ಯಾ, ಕಂಗ್ರ್ಯಾಚುಲೇಷನ್. ಅಮ್ಮ, ನಿಮ್ಗೆ ಈಗ ಸಂತೋಷ ಆಯ್ತಲ್ವಾ? ಸಂತೋಷ ಆಯಿತು. ಇಷ್ಟು ದಿನ ನನ್ನನ್ನು ಕಾಡ್ತಿದ್ದ ಪೀಡೆ ಈ ಮನೆಯಿಂದ ಅಷ್ಟೇ ಯಾಕೆ ಈ ಭೂಮಿಯಿಂದ ಶಾಶ್ವತವಾಗಿ ದೂರ ಆಗೋಯ್ತು. ಸರಸ್ವತಿ ಸಂಸಾರಕ್ಕೆ ಶಾಪ ವಿಮೋಚನೆ ಆಯಿತು. ಮೆಚ್ಚಿದೆ ಅಮ್ಮ, ಒಪ್ಪುದೆ. ಸರಸ್ವತಿ ಸಂಸಾರದ ಯಜಮಾನಿ ನಿಮ್ಮ ಬಾಯಿಂದ ಒಳ್ಳೆ ಮಾತು ಬರೋಕ್ಕೆ ಸಾಧ್ಯನಾ? ಸರಸ್ವತಿ ಸರಸ್ವತಿ ಲಕ್ಷ್ಮೀ ಪ್ರಿಯೆ. ಅಮ್ಮ, ಅದಕ್ಕೆ ಈ ಮನೆ ಇರಿ ಸೊಸೆ. ಅವ್ರು ಈಗಿರೋ ಪರಿಸ್ಥಿತಿ ನೋಡಿ ಶಾಪ ವಿಮೋಚನೆ ಆಯಿತು ಅಂತ ಹೇಳ್ತಿದ್ರಲ್ಲಮ್ಮ. ಅದನ್ನ ಹೇಳಕ್ಕೆ ನಿಮ್ಗೆ ಯಾಗಮ್ಮ ಮನಸ್ಸು ಬರ್ತಾ ಇದೆ? ಅಮ್ಮ,
ಹಾಗೇ ಇರಬೇಕು, ದ್ವೇಷ ಇರಬೇಕು. ಎಲ್ಲಿ ತನಕ? ಒಬ್ಬ ಮನುಷ್ಯ ಬದುಕಿರೋ ತನಕ. ಆ ಮನುಷ್ಯನೇ ಬದುಕಿಲ್ಲ ಅಂದಮೇಲೆ ಅವನ ಮೇಲೆ ಯಾಕಮ್ಮ ದ್ವೇಷ ಸಾಧಿಸ್ತೀರಾ? ಯಾಕೆಂದ್ರೆ ನನ್ನ ಮಗನ್ನ ನನ್ನಿಂದ ದೂರ ಮಾಡಿದವಳು ಅವಳು. ಈ ಸರಸ್ವತಿ ಸಂಸಾರನ ಒಡೆದು ಚೂರ್ ಚೂರ್ ಮಾಡಿದವಳು ಅವಳು. ಈ ನನ್ನ ಹೊಟ್ಟೆಗೆ ಬೆಂಕಿ ಇಟ್ಟವಳು ಅವಳು. ಸಾಕು ಸುಮ್ಮನೆ ರೀಮಾ ನೀವು. ನೀವ್ ಮಾಡಿದ್ದೆ ಸರಿ ಅಂತ ಎಲ್ಲಾನು ನಿಮ್ ಮೂಗಿ ನೇರಕ್ಕೆ ಮಾತಾಡ್ತಾ ಹೋಗ್ಬೇಡಿ. ಅಂತ ಮಾಡ್ಬಾರ್ದು ತಪ್ಪು ಏನಮ್ಮ ಮಾಡಿದ್ಲು ಲಕ್ಷ್ಮಿ? ಬಡತನದಲ್ಲಿ ಹುಟ್ಟಿದವಳು ತಪ್ಪ, ನಿಮ್ ಮಗನ ಪ್ರೀತಿ ಮಾಡಿದವಳು ತಪ್ಪ. ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮಗ್ ಹೊಂದ್ಕೊಂಡು ಈ ಮನೇಲಿ ಬದುಕ್ತೀನಿ ಅಂತ ಬಂದಿದ್ದವಳು ತಪ್ಪ. ತಪ್ಪಲ್ಲಮ್ಮ, ಖಂಡಿತ ತಪ್ಪಲ್ಲ. ಬರೀ ಶ್ರೀಮಂತಿಕೆನೆ ಬೇಕು ಅಂತ ಬಯಸಿ ಬಯಸಿ ತಂದ್ರಲ್ಲ ಈ ನಿಮ್ ಮುದ್ದಿನ ಸೊಸೆ ಸಂಧ್ಯಾ. ಇವಳಿಗಿಂತ ನನ್ನ ಫ್ರೆಂಡ್ ಲಕ್ಷ್ಮಿ 1000 ಪಾಲ್ ಮೇಲು. ಓಯ್, ಏನು ಮಾತು ನನ್ನ ಕಡೆ ಬರ್ತಾ ಇದೆ? ನಾನು ಯಾರು, ನನ್ನ ತಂದೆ ಯಾರು ಅಂತ ಗೊತ್ತು ತಾನೆ? ಗೊತ್ತು. ನಾನೆಂತೋಳು, ನಮ್ಮಪ್ಪ ಎಂತವ್ರು ಅಂತ ನಿನಗೂ ಗೊತ್ತು ತಾನೆ? ನೀನಾಗ್ಲಿ ಅಥವಾ ಇನ್ಯಾರೋ ಆಗ್ಲಿ ಈ ಪ್ರಿಯಾಂಕಾನೇನು ಮಾಡಕ್ಕಾಗಲ್ಲ. ಓಹೋ, ಆ ಭ್ರಮೆಲಿ ನೀನ್ ಬಾಯಿಗೆ ಬಂದಾಗೆಲ್ಲ ಮಾತಾಡ್ತಾ ಇದೀಯಾ? ಆ ಬಿಕಾರಿ ಹೆಣದ ಜೊತೆಗೆ ನಿನ್ನನ್ನು ಈ ಮನೆಯಿಂದ ಹೊರಗಾಗ್ತೀನಿ. ಇನ್ಯಾವತ್ತು ನೀನು ಈ ಮನೆ ಒಳಗಡೆ ಕಾಲಿಡ್ಕೊಂಡು ನಿನ್ನನ್ನು ನಾನೇ ಮೆಚ್ಚಿ ಈ ಮನೆ ಸೊಸೆಯಾಗಿ ಕರ್ಕೊಂಡು ಬಂದಿದ್ದು. ಅವತ್ತು ನೀನು ಏನು ಹೇಳಿದೆ? ನಿಮ್ಮ ಮಗಳಾಗಿ ಬರ್ತೀನಿ ಅಂತ ಹೇಳಿದೆ. ಆದರೆ ನೀನು ಮಾಡಿದ್ದೇನು? ನನಗೆ ಮೋಸ ಮಾಡಿ ಆ ಬಿಕಾರಿ ಜೊತೆ ಸೇರ್ಕೊಂಡಿದ್ಯಾ? ಇದಕ್ಕೆ ನೀನು ಶಿಕ್ಷೆ ಅನುಭವಿಸ್ತೀಯ, ಶಿಕ್ಷೆ ಅನುಭವಿಸ್ತೀಯ. ಮಾತು ಕೊಟ್ಟೆ ಅಮ್ಮ, ನಿಮ್ಮ ಮನೇಲಿ ನಿಮ್ಮ ಮಗಳಾಗಿರ್ತೀನಿ ಅಂತ ಮಾತು ಕೊಟ್ಟೆ. ಆದ್ರೆ ನೀವು ಇಷ್ಟೊಂದು ಕ್ರೂರವಾಗಿ ನಡ್ಕೋತೀರಾ ಅಂತ ನನಗೆ ಗೊತ್ತಿರಲಿಲ್ಲ. ಏ ವಿನೋದ್, ನಿನ್ನ ಹೆಂಡತಿಗೆ ಸುಮ್ಮನೆ ಇರಕ್ಕೆ ಹೇಳು. ಇಲ್ದಿದ್ರೆ ಏನು ಮಾಡ್ತೀರಮ್ಮ? ಏನು ಮಾಡ್ತೀರಾ? ಸಾಯಿಸ್ತೀರಮ್ಮ? ಸಾಯಿಸ್ತೀಮ್ಮ, ಸಾಯಿಸಿ. ನಮಗೂ ಬದುಕಕ್ಕೆ ಇಷ್ಟ ಇಲ್ಲಮ್ಮ. ಹೊರಗಡೆ ತಲೆ ಎತ್ಕೊಂಡು ಓಡಾಡೋಕ್ಕಾಗ್ತಿಲ್ಲಮ್ಮ. ಅಮ್ಮ, ನಮ್ಮಪ್ಪನ ಓಡಿಸ್ಬಿಟ್ರಿ. ನಮ್ಮಣ್ಣ ಕಾಣಿಸ್ತಿಲ್ಲ. ಅದಕ್ಕೆ 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 ಅಮ್ಮ, ಶತ್ರುಗಳೆಲ್ಲ ಹೋಗ್ಬಿಟ್ರು. ಈಗ ಉಳಿದಿರೋದು ನಾವಿಬ್ರೇ ಅಮ್ಮ, ನಾವಿಬ್ರೇ. ಸಾಯಿಸ್ಬಿಡಿಮ್ಮ. ವಿದ್ಯಾ, ಸ್ವಲ್ಪದಕ್ಕೆ ಮುಂಚೆ ಅದಕ್ಕೆ ಅಂತ ಅಷ್ಟೊಂದು ಪ್ರೀತಿ ತೋರಿಸ್ತಿದ್ದಲ್ಲ ವಿದ್ಯಾ, ಈಗ ಅದಕ್ಕೆ ಮೌನವಾಗಿ ಮಲಗಿದ್ದಾರೆ. ಬಾ ವಿದ್ಯಾ, ಬಾ ಹೋಗಿ ಮಾತಾಡ್ಸೋಣ. ಬಾ. ಬಿಡು ಕೈ, ನನಗೆ ಡೆಡ್ ಬಾಡಿ ಅಂದರೆ ಭಯ, ನಾನು ಬರಲ್ಲ. ವಿದ್ಯಾ, ಸಾಕು ನಿಲ್ಸೋ. ಬಿಟ್ಟರೆ ಮಾತಾಡ್ತಾನೆ ಇರ್ತೀಯ. ಆ ಬಿಕಾರಿನ ಪ್ರೀತಿಸ್ತಾ ಇದ್ದಿದ್ದು, ತಲೆ ಮೇಲೆ ಹೊತ್ಕೊಂಡು ಓಡಾಡ್ತಿದ್ದಿದ್ದು ನೀವಿಬ್ರು ಮಾತ್ರ. ಹೋಗಿ ರೂಮ್ ಒಳಗೆ ಹೋಗಿ ಬಾಗ್ಲು ಹಾಕಿ ಶಬ್ದ ಬರ್ದೇನೆ ಸಾಯಿರಿ. ಹೋಗು.
ಲಕ್ಷ್ಮೀ ಪ್ರಿಯೆ. ಏನ್ ಮಯೂರಿ? ಮಮ್ಮಿ ಮಯೂರಿ ಏನಾಯ್ತೆ? ಮಮ್ಮಿ, ನನ್ನ ಜೀವನದಲ್ಲೇ ಮರೆಯಕ್ಕಾಗ್ದಿರೋ ತುಂಬಾ ಸಂತೋಷವಾಗಿರೋ ದಿನ ಅಂದ್ರೆ ಅದು ಇವತ್ತೇ ಮಾ. ಮಯೂರಿ, ಈ ಸಂತೋಷಕ್ಕೆ ಕಾರಣ ಏನೇ? ಕಾರಣ ಇದೆ ಮಾ. ಅದನ್ನ ಹೇಳಕ್ಕೆ ನಂಗೆ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ಅದೇನಂತ ಸರಿಯಾಗಿ ಹೇಳೆ. ಅಮ್ಮ, ವಿಕ್ರಮ್ ಅವನ ನನ್ನಿಂದ ಕಿತ್ಕೊಂಡು ನಾನು ಪಡ್ಕೋಬೇಕಾಗಿರೋ ಸ್ಥಾನನ ಅವಳು ಪಡ್ಕೊಂಡು ಇಷ್ಟು ದಿನ ಪ್ರತಿನಿತ್ಯ ಕೊರಗೋ ಹಾಗೆ ಮಾಡಲಲ್ಲ ಆ ಲಕ್ಷ್ಮಿ, ಅವಳು ಇವತ್ತು ಪ್ರಪಂಚದಿಂದನೇ ಹೊರಟೋದ್ಲು. ಅಮ್ಮ, ಇನ್ ಮುಂದೆ ನಾನೇ ವಿಕ್ರಮ್ ಅವನ ಹೆಂಡತಿ. ಅಮ್ಮ, ಇದರಲ್ಲಿ ಇನ್ನೊಂದು ಕುತೂಹಲವಾದ ವಿಷಯ ಇದೆ. ಏನೇದು? ಅಮ್ಮ, ಆ ಸರಸ್ವತಿ ಲಕ್ಷ್ಮಿನ ಕೊಂದೆ ಅನ್ನೋ ಸಂತೋಷದಲ್ಲಿ ತೇಲಾಡ್ತಿದ್ದಾಳೆ. ಇನ್ನು ಆ ಸಂಧ್ಯಾ ಸರಸ್ವತಿನ ಹೇಗಾದ್ರೂ ಮಾಡಿ ಪೊಲೀಸವ್ರಿಗೆ ಹಿಡ್ಕೊಡ್ಬೇಕು ಅಂತ ಟ್ರೈ ಮಾಡ್ತಿದ್ದಾಳೆ. ನಾನ್ ಮಾಡಿರೋ ಈ ಗೇಮಲ್ಲಿ 3 ಬಲಿ ಬೀಳುತ್ತೆ. ಹಾಗಾದ್ರೆ ಸರಸ್ವತಿ ಈಗಲೇ ಜೈಲಿಗೆ ಸೇರ್ತಾಳ? ಇಲ್ಲಮ್ಮ. ಯಾಕೆ? ಅಮ್ಮ, ಲಕ್ಷ್ಮಿ ಸತ್ತ ತಕ್ಷಣನೇ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಆ ಸರಸ್ವತಿನ ಅರೆಸ್ಟ್ ಮಾಡಿಬಿಟ್ರೆ ಅಷ್ಟೊಂದು ಥ್ರಿಲ್ ಇರಲ್ಲಮ್ಮ. ಅದೇ ಲಕ್ಷ್ಮಿ ಸತ್ ವಿಷಯ ಅವಳ ಫ್ರೆಂಡ್ಸ್ಗೆ, ಅಕ್ಕಪಕ್ಕದವ್ರಿಗೆ, ರಿಲೇಟಿವ್ಸ್ಗೆಲ್ಲ ಗೊತ್ತಾಗಿ ಆ ಮನೆಗೆ ಬಂದು ಸೇರ್ಬೇಕು. ಆಮೇಲೆ ಪೊಲೀಸವರು ಆ ಮನೆಗೆ ಎಂಟ್ರಿ ಕೊಡಬೇಕು. ಆ ಸೀನು ಸಖತ್ತಾಗಿರುತ್ತೆ. ಪೊಲೀಸವರು ಜನಗಳ ಮುಂದೆ ಸರಸ್ವತಿನ ಎಳ್ಕೊಂಡು ಹೋಗ್ಬೇಕಾದ್ರೆ ಅವಮಾನ ತಾಳಕ್ಕಾಗದೆ ತಲೆ ತಗ್ಗಿಸ್ತಾಳಲ್ಲ, ಆವಾಗ ನಾವು ಹೋಗ್ಬೇಕು. ನಮಗಿನ್ನೂ ಹೆಚ್ಚಿನ ಸಂತೋಷ ಆಗುತ್ತೆ. ಹಾಗಾದ್ರೆ ಈಗಲೇ ಹೋಗೋಣ? ಹೋಗೋಣ, ಆದ್ರೆ ಈಗ ಬೇಡ. ಇನ್ನೂ ಜಾಸ್ತಿ ಜನ ಬಂದಲ್ಲಿ ಸೇರ್ಕೊಳ್ಳಿ, ಆಮೇಲೆ ಹೋಗೋಣ. ಅಮ್ಮ, ಎಲ್ಲಿ ಹೋಗಿದ್ರಮ್ಮ ಎಷ್ಟೊತ್ತವರೆಗೂ ನೀವು? ಏನಾಯ್ತು? ಅದಕ್ಕೆ ಸತ್ತಿರೋ ವಿಷಯನ ಎಲ್ರಿಗೂ ಫೋನ್ ಮಾಡಿ ಹೇಳು ಅಂತ ಹೇಳಿದ್ರಿ ತಾನೆ? ಇನ್ನೂ ಹೇಳಿಲ್ವಾ? ಆ ವಿನೋದಣ್ಣ ಅವ್ರ ಹೆಂಡತಿ ಒಂದು ಮೂಲೆಯಲ್ಲಿ ಯಾಪ್ ಮೊರೆ ಹಾಕೊಂಡು ಕೂತೇ ಇದ್ದಾರೆ. ಅತ್ತೆ, ಹೆಣನ ಜಾಸ್ತಿ ಹೊತ್ತು ಮನೆಯಲ್ಲಿ ಇಟ್ಕೋಬಾರ್ದು ಅಂತ ಹೇಳ್ತಾರೆ. ಅದೇನ್ ಸಂಪ್ರದಾಯನೋ ಏನೋ ಈ ಮನೆದು, ನನಗಂತೂ ಅರ್ಥ ಆಗ್ತಿಲ್ಲ. ಏ ವಿಶಾಲ್, ಹೋಗಿ ಹೇಳೋ. ನೀವು ಒಳ್ಳೆ ಚೆನ್ನಾಗಿ ಹೇಳಿದ್ರಿಮ್ಮ. ನಿಮ್ಮ ಮಾತನ್ನೇ ಕೇಳಲ್ಲ ಅವನು, ಇನ್ನು ನನ್ನ ಮಾತನ್ನು ಕೇಳ್ತಾನಾ? ಯಾಕೆ ಕೇಳಲ್ಲ? ನಡಿ ನನ್ನ ಜೊತೆಗೆ. ನೀವಿಬ್ರು ಇಲ್ಲೇನು ಮಾಡ್ತಿದ್ದೀರಾ? ಹಾ, ನಾನು ಹೇಳಿದ್ದೇನು, ನೀವು ಮಾಡ್ತಿರೋದೇನು? ಯಾಕಮ್ಮ ಕಾಲ್ ಕರ್ಕೊಂಡು ಜಗ್ಲಿಕ್ಕೆ ಬರ್ತಾ ಇದ್ದೀರಾ? ಏಯ್, ಯಾರೋ ಜಗಳ ಮಾಡ್ತಾ ಇರೋದು? ನೀವೇ. ನಾನು ನಿನಗೆ ಏನು ಹೇಳಿದೆ? 1 ಅವರಲ್ಲಿ ಆ ಬಿಕಾರಿ ಹೆಣ ಈ ಮನೆಯಿಂದ ಹೊರಗಿರಬೇಕು ಅಂತ. ಅವಳಿಗೆ ಸಂಬಂಧಪಟ್ಟವ್ರಿಗೆಲ್ಲ ಫೋನ್ ಮಾಡಿ ಹೇಳು ಅಂತ ಹೇಳಿಲ್ವಾ? ಮಾಡಿದ್ಯಾ? ಹಾ? ಅತ್ತೆ, 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 ಲಕ್ಷ್ಮಿ ಸತ್ತೋದ್ಲಂತೆ. ಹೌದಾ? ವಿದ್ಯಾ ಫೋನ್ ಮಾಡಿ ಹೇಳಿದ್ಲು, ಅದಕ್ಕೆ ಬಂದೆ. सरस्वती सरस्वती लक्ष्मी प्रिये.